ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ನಿಮ್ಮ ಜಿ ಶ್ರೀದೇವಿ ಕೃಷ್ಣಪ್ಪ. ನನ್ನ ತಂದೆಯವರಾದ ಜಿ ಶಿವಲಿಂಗಪ್ಪನವರ ಕುರಿತಾದ ಅಭಿನಂದನಾ ಗ್ರಂಥ ಬಸವಾನುಯಾಯಿ. ಸಮಾಜಮುಖಿ ಜಿ ಶಿವಲಿಂಗಪ್ಪ ಅವರ ಜೀವನ ಸಾಧನೆಗಳ ಅವಲೋಕನ. ಈ ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರು ಡಾಕ್ಟರ್ ಎನ್ ಡಿ ತಿಪ್ಪೇಸ್ವಾಮಿ, ಸಂಪಾದಕರು ಜಿ ಶ್ರೀದೇವಿ ಕೃಷ್ಣಪ್ಪ. ನನ್ನ ತಂದೆಯ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಗಮನಿಸಿದಂತಹ ಅವರ ಆತ್ಮೀಯರು, ಒಡನಾಡಿಗಳು ಅವರನ್ನು ಕುರಿತು ಒಂದು ಅಭಿನಂದನಾ ಗ್ರಂಥ ಹೊರಗಡೆ ತಂದರೆ ಒಳ್ಳೆಯದು ಎಂಬ ಒಂದು ಅಭಿಪ್ರಾಯವನ್ನು ನನ್ನ ಮುಂದೆ ವ್ಯಕ್ತಪಡಿಸಿದರು. ಅದಕ್ಕೆ ಪೂರಕವಾಗಿ ನನ್ನಮ್ಮ ಸಹ ಹಲವಾರು ಬಾರಿ ನಿನ್ನ ತಂದೆಯ ಕುರಿತು ಒಂದು ಪುಸ್ತಕವನ್ನು ರಚನೆ ಮಾಡು, ನೀನೇ ಬರಿ ಅಂತ ಹೇಳಿ ಭಾಳಷ್ಟು ಸಲ ಹೇಳ್ತಾ ಇದ್ದರು. ಆದರೆ ಅದೆಲ್ಲದಕ್ಕೂ ಒಂದು ಕಾಲ ಬಂದಿದ್ದು ಬಸವಾನುಯಾಯಿ ಅನ್ನುವಂತಹ ಒಂದು ಅಭಿನಂದನಾ ಗ್ರಂಥದ ರೂಪರೇಷೆ ಮನಸ್ಸಲ್ಲಿ ಮೂಡಿದಾಗ ಅದಕ್ಕೆ ಕೈ ಜೋಡಿಸಿ ನಿಂತವರು ಅನೇಕರು. ಅಪ್ಪನ ಒಡನಾಡಿಗಳು, ಆತ್ಮೀಯರು, ಬಂಧು ಬಳಗದವರು, ಹೀಗೆ ಜನರು ಜೊತೆಯಾಗಿ ನಿಂತರು. ಅಭಿನಂದನಾ ಗ್ರಂಥವನ್ನು ಹೊರಗಡೆ ತರಬೇಕು ಅಂಥೇಳಿ ಮೊಟ್ಟ ಮೊದಲಿಗೆ ಸಲಹೆಯನ್ನು ನೀಡಿದವರು ಡಾಕ್ಟರ್ ಸಿ ಮಹಾಲಕ್ಷ್ಮಿ ಅವರು. ಆ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಮೊದಲ ಸುತ್ತಿನ ಮಾತುಕತೆಯನ್ನು ನಮ್ಮ ಮನೆಯಲ್ಲಿ ಏರ್ಪಡಿಸಿದಾಗ ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಸರ್, ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಸರ್, ಪವನ್ ಕುಮಾರ್ ಗುಂಡೂರು ಸರ್, ಅಜ್ಮೀರ್ ನಂದಾಪುರ್ ಸರ್, ಡಾಕ್ಟರ್ ರಾಜಶೇಖರ್ ನಾರ್ನಾಳ್ ಅಣ್ಣ ಅವರು, ಶ್ರೀನಿವಾಸ್ ಅಂಗಡಿ ಸರ್, ಮಹಾಲಕ್ಷ್ಮಿ ಅಕ್ಕ ಅವರು, ಶೈಲಜಾ ಹಿರೇಮಠ ಅಕ್ಕ ಅವರು, ಹೀಗೆ ಅನೇಕ ಜನರು ಈ ಒಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತರು. ಹಾಗೆ ಅನೇಕ ಸಲಹೆ ಸೂಚನೆಗಳನ್ನು ನೀಡಿದರು. ಅವರೆಲ್ಲರ ಒಂದು ಸಹಾಯದಿಂದ, ಸಹಕಾರದಿಂದ ಬಸವಾನುಯಾಯಿ ಅನ್ನುವಂಥ ಅಭಿನಂದನಾ ಗ್ರಂಥ ರೆಡಿ ಆಗೋದಕ್ಕೆ ಲೇಖನಗಳನ್ನು ನಾನು ತರಿಸ್ಕೊಂಡೆ. ಆದರೆ ಅದರ ಮುಂದಿನ ಹಂತವಾಗಿ ನನ್ನ ಕೆಲಸಕ್ಕೆ ಕೈ ಜೋಡಿಸಿ ಬೆನ್ನೆಲುಬಾಗಿ ನಿಂತವರು ಡಾಕ್ಟರ್ ಎನ್ ಡಿ ತಿಪ್ಪೇಸ್ವಾಮಿ ಅವರು. ಅವರು ಈ ಕೃತಿಯ ಪ್ರಧಾನ ಸಂಪಾದಕತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅನೇಕ ಹಿರಿಯರಿಂದ ಮುನ್ನುಡಿಗಳನ್ನು, ಆಧಾರದ ನುಡಿಗಳನ್ನು ತರಿಸಿಕೊಂಡು ಮತ್ತು ಅನೇಕ ಅಧ್ಯಾಯಗಳನ್ನು ರೆಡಿ ಮಾಡಿ ಆ ಅಧ್ಯಾಯಗಳಲ್ಲಿ ಯಾವ ಲೇಖನಗಳು ಹೇಗೆ ಬಂದರೆ ಒಳ್ಳೆಯದು ಅನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿನ್ನದ ಚೌಕಟ್ಟನ್ನು ಹಾಕಿಕೊಟ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಅಭಿನಂದನಾ ಗ್ರಂಥ ಪುಸ್ತಕ ರೆಡಿಯಾಗಿ ಸೆಪ್ಟೆಂಬರ್ 16ನೇ ತಾರೀಕು ನಾಡೋಜ ಗೋರು ಚನ್ನಬಸಪ್ಪ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಆಯಿತು. ಆ ಕಾರ್ಯಕ್ರಮಕ್ಕೆ ಸಿ ಬಸವಲಿಂಗಯ್ಯ ಅವರು, ಖ್ಯಾತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು, ಹಾಗೆ ಡಾಕ್ಟರ್ ಸಿ ಎಚ್ ನಾರ್ನಾಳ್ ಅವರು ಅಧ್ಯಕ್ಷತೆಯಲ್ಲಿ ಮತ್ತು ಪರಮಪೂಜ್ಯರಾದಂತಹ ಇಲಕಲ್ಲ ಶ್ರೀ ಗುರು ಮಹಾಂತಪ್ಪ ಸ್ವಾಮಿಗಳವರು, ಹಾಗೆ ಸುಳೆಕಲ್ಲ ಶ್ರೀ ಭುವನೇಶ್ವರಯ್ಯ ತಾತನವರು, ಹೀಗೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ಬಸವಾನುಯಾಯಿ ಕೃತಿ ಲೋಕಾರ್ಪಣೆ ಆಯಿತು. ಆ ಕೃತಿಯಲ್ಲಿ ಬರೆದಿರುವಂತಹ ಅನೇಕರ ಲೇಖನಗಳನ್ನು ಈಗಾಗಲೇ ಅವು ದಾಖಲೆಗಳಾಗಿ ಉಳ್ಕೊಂಡಿದ್ದಾವೆ. ಅವೇ ಲೇಖನಗಳನ್ನು ನಾವು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಲೇಖನಗಳನ್ನು ಮತ್ತೊಂದು ಸಲ ನಾವು ವಾಚನ ಮಾಡೋದರ ಮುಖಾಂತರ ಆ ಲೇಖನಗಳು ಶಾಶ್ವತವಾಗಿ ಉಳಿದುಕೊಳ್ಳಲಿ, ಅಕ್ಷರ ರೂಪದಲ್ಲಿಯ ದಾಖಲೆಯ ಜೊತೆಗೆ ಈ ಕಂಟೆಂಟ್ನಲ್ಲಿ ಕೂಡ ಇದರಲ್ಲಿ ಯೂಟ್ಯೂಬ್ನಲ್ಲಿ ಕೂಡ ದಾಖಲೆಯಾಗಿ ಉಳಿದುಕೊಳ್ಳಲಿ ಅನ್ನುವಂಥ ಒಂದು ಆಶಯದಿಂದ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರಥಮವಾಗಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ಜಾನಪದ ತಜ್ಞರು, ಹಿರಿಯ ಜೀವಿಗಳು, ನಾಡೋಜ ಗೋರು ಚನ್ನಬಸಪ್ಪ ಅವರ ನಮ್ಮ ಬಸವಾನುಯಾಯಿ ಕೃತಿಗೆ ಬರೆದುಕೊಟ್ಟಂತಹ ಆಧಾರದ ನುಡಿಗಳನ್ನು ನಾನಿಲ್ಲಿ ವಾಚನ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರ ಮಾತುಗಳನ್ನು ಅವರದೇ ಬರವಣಿಗೆಯ ರೂಪದಲ್ಲಿ ಕೇಳುವುದಾದರೆ, ಆಧಾರದ ನುಡಿ, ನಾಡೋಜ ಗೋರು ಚನ್ನಬಸಪ್ಪ. ನಿಸರ್ಗದ ಗಿಡದಲ್ಲಿ ಅರಳಿದ ಹೂವಿನ ಸೌಂದರ್ಯವನ್ನು ಕಂಡು ಆನಂದಿಸುವುದು ಒಂದು ಅನಿರ್ವಚನೀಯ ಅನುಭವ.
ಹೂವು ಮೌನವಾಗಿರುವಂತೆ ಅದನ್ನು ಕಂಡಾಗ ಉಂಟಾಗುವ ಆನಂದದ ಅನುಭವವನ್ನು ಅಭಿವ್ಯಕ್ತಿಸಲು ನಮ್ಮ ಮಾತು ಮೌನವಾಗುತ್ತದೆ. ಆದರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಹಿರೇಜಂತಕಲ್ಲಿನ ಅಂಗಳದಲ್ಲಿ ಅರಳಿದ ಶಿವಲಿಂಗ ಪುಷ್ಪವನ್ನು ಕಂಡು ಅಭಿಮಾನಿಗಳೆಲ್ಲ ಅನುಭವಿಸಿರುವ ಆನಂದದ ನುಡಿರೂಪ ಈ ಶರಣಕುಸುಮ ಅಭಿನಂದನಾ ಗ್ರಂಥ. ಈ ಗ್ರಂಥಕ್ಕೆ ಮುನ್ನುಡಿ ಬರೆಯಬೇಕೆಂದು ಇದರ ಸಂಪಾದಕರು, ನನ್ನ ಆತ್ಮೀಯರು, ನಮ್ಮ ನಾಡಿನ ಪ್ರಬುದ್ಧ ಲೇಖಕರು, ಪರಿಣತ ಪತ್ರಕರ್ತರೂ ಆದ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ನನ್ನನ್ನು ಕೇಳಿದಾಗ, ನನ್ನದೀಗ ಓದುವ ಅಥವಾ ಬರೆಯುವ ವಯಸ್ಸಲ್ಲ ಎಂದು ಹೇಳಿದರೂ ಅವರು ಒಪ್ಪಲಿಲ್ಲ. ಈಗಾಗಲೇ ಪ್ರತಿಭಾವಂತ ಗ್ರಾಮೀಣ ಚೇತನಗಳನ್ನು ನಾಡಿಗೆ ಪರಿಚಯಿಸುವಲ್ಲಿ ಅವರು ಮಾಡಿರುವ ಗಮನಾರ್ಹ ಕೆಲಸವನ್ನು ಬಲ್ಲ ನಾನು ಅವರ ವಿಶ್ವಾಸಕ್ಕೆ ಮಣಿದು 4 ಮಾತು ಬರೆದಿದ್ದೇನೆ. ಈ ಅಭಿನಂದನಾ ಗ್ರಂಥ ಅಭಿನಂದಿತ ಶ್ರೀ ಜಿ ಶಿವಲಿಂಗಪ್ಪನವರ ಆತ್ಮಚರಿತ್ರೆಯೊಂದಿಗೆ ಆರಂಭವಾಗಿದೆ. ಆತ್ಮಚರಿತ್ರೆ ಎಂದರೆ ವ್ಯಕ್ತಿ ನಡೆದು ಬಂದ ದಾರಿಯ ಒಂದು ಹಿನ್ನೋಟ. ಅದೊಂದು ರೀತಿಯಲ್ಲಿ ಆತ್ಮನಿವೇದನೆ, ಆತ್ಮಸಾಕ್ಷಿಯ ನಿರೂಪಣೆ. ಸಾಮಾನ್ಯವಾಗಿ ಆತ್ಮಚರಿತ್ರೆಗಳಲ್ಲಿ ವ್ಯಕ್ತಿಯ ಜನನ, ಜನ್ಮಸ್ಥಳ, ಹೆತ್ತವರು, ಕುಟುಂಬ, ಹತ್ತಿರದ ಬಂಧು ಬಳಗ, ಶಿಕ್ಷಣ, ವೃತ್ತಿಜೀವನ, ವೈಯಕ್ತಿಕ ಸಾಧನೆ, ಬದುಕಿನ ಸಿಹಿ ಕಹಿ ಅನುಭವ ಇತ್ಯಾದಿಗಳ ನಿರೂಪಣೆ ಇರುತ್ತದೆ. ಇಲ್ಲಿ ಶ್ರೀ ಶಿವಲಿಂಗಪ್ಪನವರು ಅವನ್ನೆಲ್ಲ ಸೂಚ್ಯವಾಗಿ ತಿಳಿಸಿದ್ದಾರೆ. ಆದರೆ ಅವರು ಹೆಚ್ಚು ಒತ್ತು ಕೊಟ್ಟಿರುವುದು ತಮ್ಮಿಂದ ಸಾಧ್ಯವಾದ ಸೇವೆಗೆ ಮತ್ತು ಅದಕ್ಕೆ ಒದಗಿದ ಸಹಕಾರ ನೆರವಿಗೆ. ಶಿವಲಿಂಗಪ್ಪನವರು ಸಂಕೀರ್ಣವಲ್ಲದ ಸರಳಾತಿ ಸರಳವಾದ ಭಾಷೆಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರ ನಿರೂಪಣೆಯಲ್ಲಿ ಗಮನಿಸಬೇಕಾದ ಅಂಶವೆಂದರೆ ತಮ್ಮ ಜೀವನದಲ್ಲಿ ಉಂಟಾದ ಕಷ್ಟ ನಷ್ಟಗಳು ಮತ್ತು ಎದುರಾದ ಸವಾಲುಗಳ ಕಡೆ ಗಮನ ಕೊಡದೆ ತಮ್ಮ ಸೇವಾ ಕ್ಷೇತ್ರದಲ್ಲಿ ಕೈ ಜೋಡಿಸಿ ನೆರವಾದವರನ್ನೆಲ್ಲ ಮರೆಯದೆ ನೆನೆದಿರುವುದು. ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿರುವವರು ಸಾಮಾನ್ಯವಾಗಿ ಎಷ್ಟೋ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎಷ್ಟೋ ನಿಂದೆ ಅಪವಾದಗಳನ್ನು ನುಂಗಿಕೊಳ್ಳಬೇಕಾಗುತ್ತದೆ. ಆದರೆ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿರುವ ಶಿವಲಿಂಗಪ್ಪನವರು ಎಂತಹ ಸಂದಿಗ್ಧ ಸಂದರ್ಭದಲ್ಲೂ ಎದೆಗೆಡದೆ ಎಲ್ಲವನ್ನೂ ಸಮಾಧಾನ ಚಿತ್ತದಿಂದಲೇ ನಿರ್ವಹಿಸಿಕೊಂಡು ಬಂದಿದ್ದಾರೆ. ತುಕ್ಕು ಹಿಡಿದು ಹೋಗುವುದಕ್ಕಿಂತ ಸವೆದು ಹೋಗುವುದು ಲೇಸು ಎಂಬ ಸೂತ್ರದಂತೆ ಅವರು ತಮ್ಮ ಬದುಕನ್ನು ಸಮಾಜ ಸೇವೆಯಲ್ಲಿ ಸವೆಸಿದ್ದಾರೆ. ಸಾಮಾಜಿಕ ಪರಿಸರದಲ್ಲಿ ದುರಾಚಾರ ದುರ್ವ್ಯಸನಗಳಿಗೆ 100 ದಾರಿಗಳಿರಬಹುದು. ಆದರೆ ಶರಣರು ಹೇಳುವ ಲಿಂಗವ್ಯಸನ ಜಂಗಮ ನಿಷ್ಠೆಗಳಿಗೆ ಇರುವ ಏಕಮಾತ್ರ ದಾರಿಯೆಂದರೆ ಆತ್ಮಪ್ರಜ್ಞೆ. ಹಿರೇಜಂತಕಲ್ ಶಿವಲಿಂಗಪ್ಪನವರನ್ನು ನಾವು ಅಂತಹ ಆತ್ಮಪ್ರಜ್ಞಾಜೀವಿಗಳ ಸಾಲಿಗೆ ಸೇರಿಸಬಹುದು ಎಂದರೆ ಹೆಚ್ಚು ಹೇಳಿದಂತೇನಲ್ಲ. ಗಂಗಾವತಿ ಭಾಗದಲ್ಲಿ ಅವರು ಸಲ್ಲಿಸಿರುವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸೇವೆಗಾಗಿ ಅವರನ್ನು ಅಭಿನಂದಿಸುತ್ತಿರುವುದು ಅವರ ಅಭಿಮಾನಿಗಳು ಅವರ ಸೇವೆಗೆ ಸಲ್ಲಿಸುವ ಕೃತಜ್ಞತೆಯ ಸಂಕೇತವೆಂದೇ ನಾನು ಭಾವಿಸಿದ್ದೇನೆ. ಆ ಎಲ್ಲ ಅಭಿಮಾನಿಗಳೊಡನೆ ನಾನೂ ಇದ್ದೇನೆ. ಕರ್ನಾಟಕ ಏಕೀಕರಣವಾದ ವರ್ಷದಲ್ಲೇ ಹುಟ್ಟಿದ ಈ ಕನ್ನಡ ಜನ ಸೇವಾ ಬಂಧು ಕಾಲೇಜಿನಲ್ಲಿ ಕಲಿಯುತ್ತಿರುವಾಗಲೇ ಊರಿನ ದೇವಾಲಯದ ಜೀರ್ಣೋದ್ಧಾರಕ್ಕೆ ಗಮನ ಕೊಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಅವರ ಸೇವಾ ಬಂಡಿ ನಿರಂತರವಾಗಿ ಸಾಗುತ್ತಾ ಬಂದಿದೆ. ಧರ್ಮಪತ್ನಿ ಉಮಾದೇವಿ ತಾಯಿ ಮತ್ತು ತಮ್ಮ ಬಂಧು ಬಳಗ ಹಾಗೂ ಪರಿಚಿತರ ನೆರವಿನಿಂದ ಯುವಕರನ್ನು ಸಂಘಟಿಸಿದ್ದಾರೆ. ಗ್ರಂಥಾಲಯ ಸ್ಥಾಪಿಸಿದ್ದಾರೆ. ರಾಷ್ಟ್ರೀಯ ಬಸವ ದಳ ಕಟ್ಟಿದ್ದಾರೆ. ಮನೆ ಮನೆಯಲ್ಲಿ ಮಹಾಮನೆ ನಡೆಸಿದ್ದಾರೆ. ರಕ್ತದಾನ, ನೇತ್ರಚಿಕಿತ್ಸೆ, ಆರೋಗ್ಯ, ಯೋಗ, ರಾಷ್ಟ್ರೀಯ ಸೇವೆ, ಸೆರೆಮನೆಯಲ್ಲಿ ಚಿಂತನ ಇತ್ಯಾದಿ ಶಿಬಿರಗಳನ್ನು ಸಂಗೊಳಿಸಿದ್ದಾರೆ. ಮದ್ಯಪಾನ, ಪ್ರಾಣಿ ವಧೆ ವಿರೋಧ ಚಳವಳಿ ನಡೆಸಿದ್ದಾರೆ. ರೋಟರಿ ಮತ್ತಿತರ ಸಂಘಗಳಲ್ಲಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಸದ್ಭಾವಗೋಷ್ಠಿ ನಡೆಸಿದ್ದಾರೆ. ಹಿಂದುಳಿದ ವರ್ಗದವರ ಜನಜಾಗೃತಿ ಮಾಡಿದ್ದಾರೆ. ರುದ್ರಭೂಮಿ ಸುಧಾರಣೆ ಮಾಡಿದ್ದಾರೆ. ಪತ್ರ ಸಂಸ್ಕೃತಿ ಬಳಗ ಕಟ್ಟಿ ನಡೆಸಿದ್ದಾರೆ.
ವಯಸ್ಕರ ಶಿಕ್ಷಣ ತರಗತಿಗಳನ್ನು ನಡೆಸಿದ್ದಾರೆ. ಶರಣರ ಜಯಂತಿಗಳನ್ನು ಆಚರಿಸಿದ್ದಾರೆ. ವಚನ ಕಮ್ಮಟಗಳನ್ನು ಏರ್ಪಡಿಸಿದ್ದಾರೆ. ಶರಣ ಸಂದೇಶ ಪ್ರಸಾರ ಮಾಡಿದ್ದಾರೆ. ಅಪೇಕ್ಷಿತರಿಗೆ ಇಷ್ಟಲಿಂಗ ದೀಕ್ಷೆ ಕೊಡಿಸಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳನ್ನು ಸಂಘಟಿಸಿದ್ದಾರೆ. ಪತ್ರಿಕಾ ವರದಿಗಾರರಾಗಿದ್ದಾರೆ. ಪ್ರವಚನಕಾರರಾಗಿದ್ದಾರೆ. ಪಿಗ್ಮಿ ಸಂಗ್ರಾಹಕಾರರಾಗಿದ್ದಾರೆ. ಕೃಷಿ ವ್ಯಾಪಾರ ನಡೆಸಿದ್ದಾರೆ. ಈ ಎಲ್ಲ ಚಟುವಟಿಕೆಗಳ ಜೊತೆಗೆ ರಾಜಕೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಬಹುಮುಖದ ಸೇವೆ ಸಲ್ಲಿಸಿ ತಮ್ಮ ತಂದೆ ಹೇಳಿದಂತೆ ಸಮಾಜದಲ್ಲಿ 4 ಜನರ ಸಮಾನವಾಗಿ ನಿಂತಿದ್ದಾರೆ. ಸಮಾಜ ಸೇವಕರಿಗೆ ಇರಬೇಕಾದ ಒಂದು ಅಗತ್ಯ ಲಕ್ಷಣವೆಂದರೆ ವಿನಮ್ರತೆ ಮತ್ತು ವಿಶಾಲತೆ. ಒಂದು ಅರ್ಥಪೂರ್ಣ ಮಾತಿದೆ. ನಾನು ಎನ್ನುವುದು ಪ್ರಮಾದ, ನೀನು ಎನ್ನುವುದು ಪ್ರಹಸನ, ನಾವು ಎನ್ನುವುದು ಪರಿಹಾರ. ಈ ಮಾತಿನಂತೆ ಶಿವಲಿಂಗಪ್ಪನವರು ವಿನಮ್ರ ಭಾವದಿಂದ ನಾವು ಎಂದು ಎಲ್ಲರನ್ನೂ ಒಳಗೊಂಡು ಸೇವೆ ಸಲ್ಲಿಸಿರುವ ಕಾರಣದಿಂದಲೇ ಇಷ್ಟೊಂದು ಸಂಖ್ಯೆಯ ಅಭಿಮಾನಿಗಳ ಪ್ರೀತಿಗೆ ಪಾತ್ರವಾಗಿರುವುದು. ಶಿವಲಿಂಗಪ್ಪನವರನ್ನು ಹತ್ತಿರದಿಂದ ಕಂಡಿರುವ ಅವರ ಅಭಿಮಾನಿಗಳು ಅವರನ್ನು ಅಭಿನಂದಿಸಿ ಬರೆದಿರುವ ಇಲ್ಲಿನ ಲೇಖನಗಳ ಶೀರ್ಷಿಕೆಗಳನ್ನು ಗಮನಿಸಿ. ದಣಿವರಿಯದ ಸಮಾಜ ಸೇವಕ, ನಾ ಕಂಡ ಅಲ್ಲಮ್ಮ, ಗೆಳೆಯ, ಕಾಯಕನಿಷ್ಠ, ಆತ್ಮೀಯ, ಬೀಗ, ಮೌನಮುನಿ, ತತ್ವನಿಷ್ಠ, ಸಾರ್ಥಕ ಸಾಧಕ, ಶರಣ ಕುಸುಮ, ಸರಳ ಜೀವಿ, ಕಾಯಕ ಯೋಗಿ, ಸಮಾಜ ಜೀವಿ, ನುಡಿದಂತೆ ನಡೆದವರು, ಜೀವನದಿ, ಬಹುಮುಖಿ, ಸಾಂಸ್ಕೃತಿಕ ರಾಯಭಾರಿ, ಪುರಾಣಕಾರ, ಆದರ್ಶ ತಂದೆ, ಶರಣ ಪಥಿಕ, ಆರ್ಥಿಕ ಸಲಹೆಗಾರ, ಮಾತೃಹೃದಯಿ, ಬಸವಾಭಿಮಾನಿ, ಸಂಘಟನಾ ಚತುರ, ಮಹಿಳಾಪರ ಚಿಂತಕ, ಆದರ್ಶ ವ್ಯಕ್ತಿ, ಜೀವದ ಗೆಳೆಯ, ಬಸವಚೇತನ ಇತ್ಯಾದಿ. ಶಿವಲಿಂಗಪ್ಪನವರ ಬಗೆಗೆ ಹೇಳಲು ಇವಕ್ಕಿಂತ ಮಿಗಿಲಾದ ಗುಣವಾಚಕಗಳು ನನ್ನ ನೆನಪಿಗೆ ಬರುತ್ತಿಲ್ಲ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕಾರಟಗಿ ಹಿರೇಮಠದ ಶ್ರೀ ವೀರಭದ್ರ ಶರಣರು ಹೇಳಿರುವ ಬಹಳ ಸರಳ ಮನುಷ್ಯ, ನೇರ ಮಾತು, ಹೃದಯವಂತ, ಬಸವ ಭಕ್ತ, ಚಿಂತಕ, ಸಾಹಿತ್ಯಾಸಕ್ತ, ಭಾವಜೀವಿ ಎಂದಿರುವ ಮಾತುಗಳಿಗೆ ನಾನು ಅನುಮೋದನೆಯ ಸಹಿ ಹಾಕಿಬಿಡುತ್ತೇನೆ. ಸಾಹಿತ್ಯ ಸತ್ಯಕ್ಕೆ ಹಿಡಿದ ಕನ್ನಡಿ ಎನ್ನುವುದಾದರೆ ಯಾವುದೇ ಅತ್ಯುಕ್ತಿ ಇಲ್ಲದ, ಸಂಕ್ಲಿಷ್ಟ ಶಬ್ದಗಳಿಲ್ಲದ ಇಲ್ಲಿನ ಸರಳ ಲೇಖನಗಳು ಶಿವಲಿಂಗಪ್ಪನವರ ಸೌಜನ್ಯದ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಿವೆ. ಇದು ಕನ್ನಡಿ ಎಂತಲೇ ನಾನು ಮುನ್ನುಡಿ ಎನ್ನದೆ ಆದರದ ನುಡಿ ಎಂದಿರುವುದು. ಈ ಅಭಿನಂದನಾ ಗ್ರಂಥಕ್ಕೆ ಲೇಖನಗಳನ್ನು ಸಂಗ್ರಹಿಸುವಲ್ಲಿ ಶಿವಲಿಂಗಪ್ಪನವರ ಪುತ್ರಿಯೂ ಸ್ವಯಂ ಪ್ರತಿಭಾವಂತ ಲೇಖಕಿಯೂ ಆಧ್ಯಾತ್ಮ ಚಿಂತಕಿಯೂ ಆದ ಶ್ರೀದೇವಿ ಅವರು ಮತ್ತು ಸಂಯೋಜಿತವಾಗಿ ಸಂಪಾದಿಸುವಲ್ಲಿ ಡಾಕ್ಟರ್ ND ತಿಪ್ಪೇಸ್ವಾಮಿ ಅವರು ವಹಿಸಿರುವ ಶ್ರದ್ಧಾಸಕ್ತಿಗಳನ್ನು ಯಾರಾದರೂ ಮೆಚ್ಚಬೇಕು. ಇತ್ತೀಚಿನ ದಿನಗಳಲ್ಲಿ ಅಭಿನಂದನಾ ಗ್ರಂಥಗಳ ಪ್ರಕಟಣೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗುತ್ತಿದ್ದು, ಆ ಭಂಡಾರಕ್ಕೆ ಪ್ರಸ್ತುತ ಬಸವಾನುಯಾಯಿ ಒಂದು ವಿನೀತ ಕೊಡುಗೆಯಾಗಿದೆ. ಈ ಗ್ರಂಥವು ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ಪ್ರತಿಯೊಬ್ಬರೂ ತಮ್ಮ ಜನ್ಮಸ್ಥಳದ ಕ್ಷೇಮಾಭ್ಯುದಯಕ್ಕಾಗಿ ಸಾಧ್ಯವಿರುವ ಸೇವೆಯನ್ನು ಸಲ್ಲಿಸಿ ತಾವು ಹುಟ್ಟಿದ ನೆಲದ ಋಣ ತೀರಿಸಬೇಕೆಂಬ ಸಂದೇಶ ನೀಡುತ್ತದೆ. ಧನ್ಯವಾದಗಳು. ಹೀಗೆ ನಾಡೋಜ ಗೋರು ಚನ್ನಬಸಪ್ಪ ಅವರು ಜಿ ಶಿವಲಿಂಗಪ್ಪನವರ ಕುರಿತಾಗಿ ಆಧಾರದ ನುಡಿಗಳನ್ನು ಬರೆದು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಶರಣು ಸಮರ್ಪಣೆಯನ್ನು ಮಾಡುತ್ತಿದ್ದೇವೆ. ಇಂತಿ ಜಿ ಶ್ರೀದೇವಿ ಕೃಷ್ಣಪ್ಪ. ಹೀಗೆ ಇನ್ನೂ ಅನೇಕರು ಬರೆದುಕೊಟ್ಟಿರುವ ಲೇಖನಗಳನ್ನು ತಮ್ಮ ಮುಂದೆ ಇದೇ ರೀತಿಯಲ್ಲಿ ಪ್ರಸ್ತುತಪಡಿಸಲು ಇಷ್ಟಪಡುತ್ತಿದ್ದೇವೆ. ಧನ್ಯವಾದಗಳು. ತಮ್ಮ ಬೆಂಬಲ, ಸಹಾಯ, ಸಹಕಾರ, ಮಾರ್ಗದರ್ಶನ ಸದಾ ಹೀಗೆ ನಮ್ಮೊಂದಿಗೆ ಇರಲಿ ಅಂಥೇಳಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ, ಬಸವಾನುಯಾಯಿ ಸಮಾಜಮುಖಿ ಜಿ ಶಿವಲಿಂಗಪ್ಪ ಅವರ ಜೀವನ ಸಾಧನೆಗಳ ಅವಲೋಕನ ಇನ್ನು ಮುಂದೆ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಜಿ ಶ್ರೀದೇವಿ ಕೃಷ್ಣಪ್ಪ ಹಾಗೂ ಅನೇಕ ಸಂಗಡಿಗರೊಂದಿಗೆ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಧನ್ಯವಾದಗಳು.